ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಒಂದು ಕುಟುಂಬದ ಆರೋಗ್ಯ, ಆಯುಷ್ಯ, ಕುಟುಂಬದ ಅಭಿವೃದ್ಧಿಗಾಗಿ ನಡೀತಾ ಇರುವಂಥ ನಿಮಗೆ ಸುದರ್ಶನ ಹೋಮ ಆಗಿರ್ಬೋದು, ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಇನ್ನು ಗುರುಗಳಿಂದ ನಿಮಗೆ ಮಂತ್ರದೀಕ್ಷೆ ನಡೆಯುವಂಥ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬಹುದು. ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಬೇಕು, ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಕೂಡ ಬರ್ತಾ ಇದೆ. ಅದಕ್ಕೆ ಕರೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಇನ್ನು ಪ್ರತಿನಿತ್ಯ ಕೂಡ ನಮಗೆ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಎಂಥದ್ದೇ ಪ್ರಶ್ನೆ ಇರಲಿ ಸರಳವಾಗಿರುವಂಥ ಒಂದು ಮಾಹಿತಿ ಆಗಿರ್ಬೋದು, ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಏನಾದರೂ ಒಂದು ಕೆಲಸ ಆಗುತ್ತೆ ಅಂದಾಗ ನಾವು ಅದ್ರ ಮೇಲೆ ಇಮ್ಯಾಜಿನೇಷನ್ನು, ಕನಸುಗಳನ್ನ ಕಾಣ್ತೀವಿ ಅಂತ ಹೇಳ್ಬೋದು. ಆದರೆ ಆ ಕೆಲಸ ಎಲ್ಲೋ ಆಗೋ ಹಂತಕ್ಕೆ ಬರುತ್ತೆ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ, ಅಥವಾ 99% ಆಗಿರುತ್ತೆ, ಇನ್ನು 1% ಡ್ರಾಪ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪೊಲಿಟಿಷಿಯನ್ ನಮ್ಗೆ ಆಶ್ವಾಸನೆ ಕೊಟ್ಟಿರ್ಬೋದು, ಯಾವುದೋ ಒಂದು ಕೆಲಸ ಮಾಡ್ಕೊಳ್ತೀರಿ ಅಂತ. ಸೊ ಚೆಕ್ಸು, ಡಿ ಮತ್ತೊಂದು ಎಲ್ಲ ಆಗಿರುತ್ತೆ, ಇನ್ನೇನು ನನ್ನ ಕೆಲಸ ಆಗಿಬಿಡುತ್ತೆ, ಆದರೆ ಅಲ್ಲಿಂದ ಫೇಲ್ ಆಗುತ್ತೆ. ಅದೇ ರೀತಿ ನಾವು ಇವಾಗ ರಿಸೆಷನ್ ಕೂಡ ನೋಡ್ತಾ ಇದ್ದೀವಿ. ನಮ್ಮ ಕೆಲಸವನ್ನು ನಾವು ಉಳಿಸ್ಕೊಳ್ಬೇಕು, ಇನ್ನೇನು ನಮ್ಮ ಕೆಲಸ ಹೋಗ್ಬಿಡುತ್ತೆ ಅಂತ ಗೊತ್ತಿರುತ್ತೆ. ಅದನ್ನು ನಾವು ಉಳಿಸ್ಕೊಳ್ಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ, ಏನೆಲ್ಲ ಅಂಶಗಳನ್ನ ನಾವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ, ಇದ್ರ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳೇ ನಮಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಈ ಪ್ರಶ್ನೆ ಬಹುಶಃ ಎಲ್ಲರಿಗೂ ಕೂಡ ಅನ್ವಯವಾಗುವಂಥದ್ದು. ಇದನ್ನು ವಶಿತ್ವ ಅಂತಲೂ ಕೂಡ ಕರೀತಾರೆ. ಒಬ್ಬ ವ್ಯಕ್ತಿಯನ್ನು, ಅಂದರೆ ನಾನು ಭಗವಂತನನ್ನು ಹೊಲಿಸಿಕೊಳ್ಳೋದಕ್ಕೆ, ಭಗವಂತನನ್ನು ಹೊಲಿಸಿಕೊಳ್ಳಲಿಕ್ಕೆ ನಿಮ್ಮ ಪ್ರಯತ್ನಗಳು ಪ್ರತಿನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ, ಕ್ಷಣವೂ ಕೂಡ ಅವನ ನಾಮ ಜಪವನ್ನು ನಿಮ್ಮ ರೋಮದಲ್ಲೂ ರಾಮನಾಮ ಅನ್ನೋದು ಇತ್ತು ಅಂತಂದರೆ ಅದೊಂದು ರೀತಿಯಾಗಿ ಸಿದ್ಧಿ ಆಗ್ತಕ್ಕಂಥ, ಅದನ್ನೇ ವಶೀಕರಣ ಅಂತಾರೆ, ಬೇರೆ ಇನ್ನೇನೂ ಅಲ್ಲ. ನಾವು ಪದೇ ಅದು ಅಮ್ಮ 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 ಅಂದು ಅಮ್ಮ ಮಗನ ಪ್ರೀತಿ ಇರುತ್ತಲ್ಲ, ಆ ಅಮ್ಮನನ್ನು ವಶೀಕರಣ ಮಾಡಿದ್ದೇವೆ ಅಂದರೆ ಆ ಅಮ್ಮ ಅನ್ನೋ ಪದ. ಹಾಗೆಯೇ ಆ ಅಮ್ಮ ಅಂತ ಆ ತಾಯಿ ಕರೆದಾಗ ಆಗೋ ಆನಂದವೇ ಬೇರೆ, ಆಹ್ಲಾದವೇ ಬೇರೆ. ಮೊಟ್ಟ ಮೊದಲ ಬಾರಿಗೆ ಆ ಮಗು ಅಮ್ಮ ಅಂತಂದಾಗ ಆ ತಾಯಿಗೆ ಆಗ್ತಕ್ಕಂಥ ಆಹ್ಲಾದವೇ ಬೇರೆ. ಹಾಗೆಯೇ ನಿಮ್ಮದಾಗಿರುವಂಥ ಕೆಲಸದಲ್ಲೂ ಕೂಡ ಈ ಕಠಿಣವಾಗಿರತಕ್ಕಂತಹ ಕಬ್ಬಿಣವನ್ನು ಕೂಡ ಬೆಂಕಿ ಕರಗಿಸುತ್ತೆ. ಕಠಿಣವಾಗಿರ್ತಕ್ಕಂಥ ಕಬ್ಬಿಣವನ್ನು ಕೂಡ ಬೆಂಕಿ ಕರಗಿಸುತ್ತೆ ಅನ್ನೋದೇ ಆದರೆ, ನಿಮ್ಮ ಕಠಿಣವಾಗಿರ್ತಕ್ಕಂತಹ ಪರಿಸ್ಥಿತಿಗಳನ್ನು ಕೂಡ ಭಗವಂತನ ನಾಮ ಅನ್ನೋದು ನಿಮ್ಮನ್ನು ಹೇಗೆ ಅಂತಂದರೆ ಆ ಒಂದು ಫಲ ಕೊಡೋ ಮುಖಾಂತರ ನಿಮ್ಮ ಒಂದು ಪಾಪವನ್ನು ಸಂಪೂರ್ಣವಾಗಿ ಕರಗಿಸುವ ಮುಖಾಂತರ ಪುಣ್ಯದ ಫಲವನ್ನು ನಿಮಗೆ ಹೆಚ್ಚಿಸಿಕೊಡುತ್ತೆ. ಹಾಗಿರುತ್ತೆ ಭಗವನ್ ನಾಮ ಸಂಕೀರ್ತನೆಯನ್ನು ನಾವು ಮಾಡೋದೇ ಆದರೆ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದಿರುತ್ತೆ. ಎಂತಹದ್ದು, ಈಗ ನಾನು ಇದಕ್ಕೊಂದು ನೀವು ಕೇಳಿದ ಪ್ರಶ್ನೆಗೆ ಒಂದು ತಂತ್ರವನ್ನು ಕೊಡ್ತಾ ಅದಕ್ಕೊಂದು ಮಂತ್ರವನ್ನು ಹೇಳಿದ್ಕೊಳ್ತೀನಿ ಅಂತಂದರೆ, ಇದಕ್ಕೆ ತಂತ್ರ ಪ್ಲಸ್ ಮಂತ್ರ ಎರಡನ್ನೂ ಮಾಡ್ಕೊಳ್ತೀನಿ ಅಂತಂದರೆ, ಈಗ ನೀವು ಹೇಳಿದ್ರಿ ಪೊಲಿಟಿಷಿಯನ್ ಆಗಿರ್ಬೋದು, ಅಥವಾ ಗಂಡ ಹೆಂಡತಿಯನ್ನಾಗಿರ್ಬೋದು, ಹೆಂಡತಿ ಗಂಡನಾಗಿರ್ಬೋದು, ಅಥವಾ ಜಾಬ್ ವೈಸ್ ನಿಮ್ಮ ಬಾಸ್ ಆಗಿರಬಹುದು, ಬಿಸ್ನೆಸ್ ವೈಸ್ ನಿಮ್ಮ ಪಾರ್ಟ್ನರ್ಶಿಪ್ ಆಗಿರಬಹುದು. ಎಲ್ಲೋ ಒಂದು ಕಡೆ ಒಬ್ಬರು ಕೈ ಬಿಡ್ತಾ ಇದ್ದಾರೆ, ಅರೆ ಏನು ಮಾಡೋದಪ್ಪ ನನಗಿನ್ನ ನೀವು ಹೇಳಿದಾಗ 99% ಒಂದು ಹಂತಕ್ಕೆ ಬಂದಿದೆ. ಚೆಕ್ ಮುಖಾಂತರ ಬಂತು, ಡಿ ಮುಖಾಂತರ ಬಂತು, ಸ್ಟಾಪ್ ಮಾಡು ಹಂಗಿನ್ನೂ ಸ್ವಲ್ಪ ಕೆಲಸ ಇದೆ, ಏನೋ ಕಾರಣಾಂತರದಿಂದ ಡಿಲೇ ಆಗ್ತಾ ಇರುತ್ತೆ. 6 ತಿಂಗಳ ನಿಮ್ಮ ಪ್ರಯತ್ನ ಒಂದು ಕ್ಷಣದಲ್ಲಿ ದಿಢೀರ್ನೆ ಕುಸಿದು ಬಿದ್ದುಬಿಡ್ತು, ಕೆಳಗೆ ಆಗ್ಬಾರ್ದು. ಅಂದರೆ ಆ ಬಾಂಧವ್ಯದಲ್ಲಿ ಬಿರುಕು ಬರಲಿಕ್ಕೆ ಸಾಧ್ಯವಿರುತ್ತೆ. ಎಂಥ ಮಾಡೋದು ಈ ಸಂದರ್ಭದಂದರೆ, ಇದೊಂದು ಅದ್ಭುತವಾದ ತಂತ್ರ. ಇದು ಬಹಳ ಪ್ರಮುಖವಾಗಿರುವಂಥ ತಂತ್ರವನ್ನು ಈ ಮಂತ್ರದೊಂದಿಗೆ ಮಾಡ್ಕೊಳ್ತೀನಿ ಅಂತಂದರೆ, ಅತ್ಯಂತ ಪಾತಾಳಕ್ಕೆ ನೀನು ಬಿದ್ದಿದೆಯಾ ಈ ಬಿಸ್ನೆಸ್ಸಲ್ಲಿ, ತುಂಬ ಕೆಳಕ್ಕೆ ಬಿದ್ದುಬಿಟ್ಟಿದೆಯಾ, ಕುಟುಂಬ ಸಮೇತವೇ ಬಿದ್ದೋಗುತ್ತೆ. ಕುಟುಂಬಕ್ಕೆ ರಕ್ಷಣೆನೇ ಅದೊಂದಾಗಿತ್ತು, ಆ ಒಂದು ಕೆಲಸ ಆಗಿತ್ತು. ಅಂತಹದ್ದನ್ನು ಬಹುಶಃ ನನ್ನ ಆ ಒಂದು ಕುಟುಂಬ ಬಹಳ ತುಂಬ ಹೀನ ಸ್ಥಿತಿಗೆ ಬಂದುಬಿಡುತ್ತೆ, ದೀನ ಸ್ಥಿತಿಗೆ ಬಂದುಬಿಡುತ್ತೆ ಅನ್ನೋ ಅಂತಹದ್ದು ದುಃಖದಲ್ಲಿ, ಖೇದದಲ್ಲಿ, ಬೇಸರದಲ್ಲಿ, ನೋವಲ್ಲಿ ಇದ್ದಾಗ ನೀವು ಈ ತಂತ್ರವನ್ನು ಮಾಡ್ಕೊಳ್ತೀವಿ ಅಂತಂದರೆ, ಅದು ಶ್ರದ್ಧೆ ಭಕ್ತಿಯಿಂದ ಒಮ್ಮೆ ಗಮನಿಸಿ ನೀವು ಮಾಡ್ತೀನಿ ಅಂತಂದರೆ, ನೋಟ್ ದ ಪಾಯಿಂಟ್. ನೀವು ಒಂದಷ್ಟು ಸಗಣಿನ ತೆಗೆದುಕೊಂಡು ಒಂದು ಕರ್ಚಿಪ್ ಸೈಜ್ ಬಿಳಿಯ ವಸ್ತ್ರದಲ್ಲಿ ಹಾಕಿ ಸ್ವಲ್ಪ ಹಿಂಡಬೇಕು. ಒಂದಷ್ಟು ರಸ ಬರುತ್ತೆ ರೀ. ಆ ರಸ ಬಂದಿದ್ದಕ್ಕೆ ಇಮಿಡಿಯೇಟ್ ಸ್ವಲ್ಪ ಅರಿಶಿಣ ಹಾಕಬೇಕು. ಅದಕ್ಕೆ ಒಂದು ಬೌಲಿಗೆ ಅಥವಾ ಒಂದು ಸಣ್ಣದೊಂದು ಪಾತ್ರೆಗೆ, ಒಂದು ಟ್ರೇಗೆ ಹಾಕ್ಕೊಳ್ತೀರಿ. ಆ ರಸ ಹಿಂಡಿದ್ದು ಒಂದು 2-3 ತೊಟ್ಟು ಬಂದರೂ ಸಾಕು. ಅದಕ್ಕೆ ನೀವು ಅರಿಶಿಣವನ್ನು ಹಾಕ್ಕೊಳ್ತೀರಿ. ಆ ಅರಿಶಿಣಕ್ಕೆ ಹಾಕಿದ್ದು 1 ಡ್ರಾಪ್ ಹಾಲು,
ಒಂದೇ ಒಂದು ಡ್ರಾಪ್ ಹಾಲು ಹಾಕ್ತೀರಿ ನೀವು, ಇನ್ನೂ ಒಂದು ಡ್ರಾಪ್ ಅದಕ್ಕೆ ತುಪ್ಪ ಹಾಕ್ತೀರಿ. ಹಾಲು ತುಪ್ಪ ಒಂದೊಂದು ಡ್ರಾಪ್ ಹಾಕ್ತೀರಿ. ಅರಿಶಿನ ಮೊದಲೇ ಹಾಕಿದ್ದೀರಿ. ಆ ಒಂದು ಹಿಂಡಿದಾಗ ಅಷ್ಟು ಸಗಣಿಯನ್ನು ರಸ ಬಂತು. ಇದನ್ನು ನೀವು ತೆಗೆದುಕೊಂಡು ನಿಮ್ಮ ಮನೆಯ ಉತ್ತರದ ಗೋಡೆಗೆ ಒಂದು ಸ್ಟಿಕ್ ರೆಡಿ ಮಾಡ್ಕೋಬೇಕು. ಆ ಸ್ಟಿಕ್ ಒಂದು ಬ್ರಷ್ ಥರ ಮಾಡಿಕೊಂಡ್ರೆ ಬಹಳ ಉತ್ತಮ, ಚೆನ್ನಾಗಿ. ಅದು ಕೂಡ ತುಳಸಿ ಕಡ್ಡಿಯೇ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ತುಳಸಿಯ ಕಡ್ಡಿ ಆಗಲಿ ಅಂದರೆ ನೀವು ಬಡಿಸಬೇಕಾದ್ರೆ ಬಳಸ್ಬೋದು. ಆ ತುಳಸಿ ಕಡ್ಡಿಯನ್ನು ಹಿಡ್ಕೊಳ್ತಾ ನೀವು ನಿಮ್ಮ ಉತ್ತರದ ಗೋಡೆಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು. ಯಾವಾಗ ನೀವು ಆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀತೀರೋ ಆ ಮಧ್ಯದಲ್ಲಿ 2 ರೇಖೆಗಳು ಹಾದು ಹೋಗ್ತಾವಲ್ಲ, ಏನು ಆ ಮಧ್ಯದಲ್ಲಿರ್ತಕ್ಕಂತಹ 2 ರೇಖೆಗಳು ಹಾದು ಹೋಗ್ತವೋ ಅದರ ಮಧ್ಯಭಾಗದಲ್ಲಿ ಏನೋ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಮಧ್ಯದಲ್ಲೇ 2 ಟಚ್ ಆಗ್ತಕ್ಕಂಥದ್ದು. ಯಾರು ನಿಮಗೆ ಆ ತೊಂದರೆ ಕೊಡ್ತಾ ಇರ್ತಕ್ಕಂಥ ನಿಮ್ಮ ಬಾಸ್, ಯಾರೊಬ್ಬ ಪೊಲಿಟಿಷಿಯನ್, ಅವನ ಮೊದಲ ಅಕ್ಷರದ ಒಂದು ಲೆಟ್ರನ್ನು, ಈಗ ಎಮ್ ಅನ್ನೋದನ್ನು ಅಲ್ಲಿ ಬರೆದು ಬಿಡ್ತಕ್ಕಂಥ ಒಂದೇ ಒಂದು ಲೆಟ್ರನ್ನು. ಅವರು ಮಂಜುನಾಥ್ ಆಗಿದ್ದರು ಅಥವಾ ಕೇಶವ ಆಗಿದ್ದರು, ಕೆ ಅನ್ನೋದನ್ನು ಮಧ್ಯದಲ್ಲಿ ಹಾಕಿರ್ತೀವಿ. ಇಷ್ಟೇ ಒಂದು ಮಾಡ್ತೀರಪ್ಪ, ಅದನ್ನು ಸ್ವಲ್ಪ ಹಸಿ ಆಗಿರುತ್ತೆ, ನೀವು ಬರೆದಿರ್ತೀರ ಅಷ್ಟೇ ಇರುತ್ತೆ. ಇಲ್ಲಿ ನೀವು ಮಾಡಿಕೊಳ್ತಾ ಹೀಗೆ ನಿಮ್ಮ ಉಂಗುರದ ಬೆರಳಿಂದ ಯಾವ ಹೆಸರು ನೀವು ಒಂದು ಅಕ್ಷರ ಬರೆದಿದ್ದರೋ ಆ ಮೊದಲ ಅಕ್ಷರದ ಮೇಲೆ ನೀವು ಇನ್ನು ಸ್ವಲ್ಪ ರಸವನ್ನು ಇಟ್ಟು ತದನಂತರ ನಿಮ್ಮ ಉಂಗುರದ ಬೆರಳಿಂದ ನಿಮ್ಮ ಹಣೆಗೆ ಇಟ್ಕೊಂಡು ನೀವು ಹೊರಡ್ತೀರಿ. ಆ ವ್ಯಕ್ತಿನ ಭೇಟಿ ಆಗ್ತೀರಿ. ಹೋಗಬೇಕಾದ್ರೆ ಇಲ್ಲಿ 3 ಜನ ಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ಬೇಕಂತ. ಅಂದರೆ ಸೃಷ್ಟಿ, ಸ್ಥಿತಿ, ಲಯ. ಯಾಕೆಂದರೆ ಅವನು ಬೆಳಗ್ಗೆ ಮಾತು ಕೊಟ್ಟಿರ್ತಾನೆ, ಮಧ್ಯಾಹ್ನ ಚೇಂಜ್ ಮಾಡ್ತಾನೆ, ಮಧ್ಯಾಹ್ನ ಮಾತು ಕೊಟ್ಟಿರ್ತಾನೆ, ಸಾಯಂಕಾಲ ಚೇಂಜ್ ಮಾಡ್ತಾನೆ. ಈ 3 ಕಾಲಗಳು ನಿನ್ನ ವಶವಾಗಬೇಕಾದರೆ ಓಂ ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮಃ. ವಾಣಿ ಹಿರಣ್ಯಗರ್ಭರನ್ನು, ಲಕ್ಷ್ಮೀನಾರಾಯಣರನ್ನು, ಉಮಾಮಹೇಶ್ವರರನ್ನು ನೆನಪು ಮಾಡ್ಕೊಳ್ತಾ ಹೋಗ್ತೀಯ. ಅಂದರೆ ನೀನು ಅವನನ್ನು ಭೇಟಿ ಆಗಬೇಕಾದ್ರೆ ಅದು ನೀನು ಅವನ ಅಕ್ಷರದ್ದು ತಿಲಕವಾಗಿ ನಿನ್ನ ಹಣೆಗೆ ಇಟ್ಕೊಂಡು ಅದನ್ನು ಕಾಣಿಸೋದಿಲ್ಲ ಅಷ್ಟಾಗಿ, ಸ್ವಲ್ಪ ಚಿಕ್ಕದಾಗಿ ನೀನು ಆಜ್ಞಾಚಕ್ರ ಇರ್ತಕ್ಕಂಥ ಈ ಜಾಗಕ್ಕೆ ಸ್ಪರ್ಶ ಮಾಡ್ತೀಯ. ಆ ಮಂತ್ರವನ್ನು ಹೇಳ್ಕೊಂಡು ಹೋಗ್ತೀಯ. ಅವನನ್ನು ಭೇಟಿ ಆಗೋ ತನಕ ಎಷ್ಟು ಒಂದು 16 ಬಾರಿ, 54 ಬಾರಿ, 108 ಬಾರಿ ಪಠಿಸ್ತೀಯ. ಇಲ್ಲೊಂದು ಸಲ ಪರೀಕ್ಷೆ ಮಾಡು. ಈ ಮಂತ್ರನ ಹೇಳ್ಕೊಳ್ತಾ ಈ ತಂತ್ರ ಮಾಡ್ಕೊಂಡು ಹೋಗಿ ನೋಡೋಣ. 1 ದಿನ ಸಾಕು, ಇದು 1 ದಿನ ಸಾಕು. ಅದು ಇಂತಹ ದಿನದಲ್ಲಿ ನಾವು ಮಾಡ್ತೀವಿ ಅಂತಂದರೆ ಇವತ್ತು ಅಂದರೆ ಮಹಾನಕ್ಷತ್ರ ಶೀಘ್ರವಾಗಿ ಫಲ ಕೊಡುತ್ತೆ ಅನ್ನೋದು ಕೂಡ ಶಾಸ್ತ್ರದ ಸಮ್ಮತಿ. ಹಾಗಾಗಿ ಇವತ್ತಿರತಕ್ಕಂತಹ ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಈ ದಿನ ಇದನ್ನು ಮಾಡ್ತೀನಿ. ಅಥವಾ ಬೇರೆ ಇನ್ನೂ ಕೂಡ ಮಹಾನಕ್ಷತ್ರ ಇದೆಯಾ ಗುರುಗಳ, ಅಥವಾ ಆ ದಿನದಲ್ಲಿ ಯಾವತ್ತಾದ್ರೂ ಮಾಡ್ಬೋದು? ಅದೇ ನಕ್ಷತ್ರವನ್ನು ತೆಗೆದುಕೊಂಡಾಗ ಅವರ ಸಮಯ, ಯಾಕಂದರೆ ಈಗ ಅವ್ರು ಎಷ್ಟೊತ್ತಿಗೆ ಬರೋಕ್ಕೆ ಹೇಳಿರ್ತಾರೆ ಏನೋ ಮಾತಾಡಬೇಕು ಅಂತ, ಅಥವಾ ಇವರೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಅವ್ರು ಇರೋ ಸಮಯ ನೋಡ್ಕೊಂಡು ಹೋಗ್ಬೇಕಲ್ಲ. ಈಗ ನಾನು 8:30 9 ಹೇಳಿರ್ತೀನಿ, ಅಥವಾ 10 11 ಹೇಳಿರ್ತೀನಿ. ಅವ್ರು ಸಿಗೋದು ಸಾಯಂಕಾಲ, ಇವರು ಬೆಳಿಗ್ಗೆ 10 ಗಂಟೆಗೆ ಹೋಗಿ ಎಂತ ಮಾಡೋದು? ಇದಕ್ಕೆ ಸಮಯವನ್ನು ಕೊಡೋಕ್ಕಾಗದೆ ನಕ್ಷತ್ರ ಪೂರ್ಣವಾಗಿ ದಿನ ಇರುತ್ತೆ. ಈ ಮಹಾನಕ್ಷತ್ರ ಇರ್ತಕ್ಕಂತಹ ದಿನವನ್ನೇ ನಿಮ್ಮ ಪರವಾಗಿ ಬಳಸ್ಕೊಂಡು ಈ ತಂತ್ರ ಪ್ಲಸ್ ಮಂತ್ರವನ್ನು ಮಾಡ್ತೀನಿ ಅಂತಂದರೆ ಅದು ಯಾವುದೇ ವ್ಯಕ್ತಿಯಾಗಿದ್ದರೂ ಕೂಡ ನಿಮ್ಮ ಜೊತೆಗೆ ಸಹಕರಿಸ್ತಾರೆ. ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಈ ರೀತಿ ಸಾಕಷ್ಟು ತೊಂದರೆಗಳು ತುಂಬ ಜನಕ್ಕೆ ಆಗಿರುತ್ತೆ. ಇನ್ನೇನು ಆಗ್ಬಿಡುತ್ತೆ ಕೆಲಸ ಅನ್ನೋಂತಿಗೆ ಡೌನ್ಫಾಲ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅವರು ಯಾವ ಒಂದು ತಂತ್ರ ಜೊತೆಗೆ ಮಂತ್ರವನ್ನು ಫಾಲೋ ಮಾಡೋದ್ರಿಂದ ಮತ್ತೆ ಆ ಕೆಲಸ ಯಶಸ್ವಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಉತ್ತಮವಾಗಿರುವಂಥ ಮಾಹಿತಿಯನ್ನು, ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಇದೇ ರೀತಿ ತೊಂದರೆ ಆಗ್ತಾ ಇದೆ ಅಂತಂದರೆ ತಡನೆ ಮಾಡೋಕ್ಕೆ ಹೋಗಬೇಡಿ. ಸೊ ಮಹಾನಕ್ಷತ್ರ ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ. ಈ ಒಂದು ತಂತ್ರ ಜೊತೆಗೆ ಮಂತ್ರವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕೆಲಸ ಎಲ್ಲ ಕೂಡ ಯಶಸ್ವಿವೇ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.